खण्डकोशं हरितोपलाभं तर्काभयेतं विधिशर्वपूर्वगीर्वाणविज्ञानदमानतोऽस्मि प्रथमो हनुमान्नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत् स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरुन्मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीष शत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಬ್ಯಾಕ್ಗ್ರೌಂಡ್ ಏನೋ ಸೌಂಡ್ ಬರ್ತಾ ಇದೆ. ಏನ್ ಬರ್ತಾ ಇದೆ? ಸೌಂಡ್, ಬ್ಯಾಕ್ಗ್ರೌಂಡ್ ಸೌಂಡ್. ಹೌದಾ? ನಾಗರಾಜ್ ಹಂಪಾಪುರ್ ಬಂದು ವಿಡಿಯೋ ಆನ್ ಮಾಡಿದ್ದಾರೆ. ಅದು ಡೈಲಿ ಅದು ಡಿಸ್ಟರ್ಬೆನ್ಸ್ ಆಗುತ್ತೆ. ವಿಡಿಯೋ ಆಫ್ ಮಾಡ್ಕೊಳ್ಳಿ ಎಲ್ರು, ಸರಿ ಆಗ್ಬೋದು. ವಿಡಿಯೋ ಆಡಿಯೋ ಯಾರ್ದು ಆನ್ ಆಗಿಲ್ಲ. ಏನೋ ದುಬ್ಬು ಹಂಗಿದೆ, ಏನೋ ನೀರ್ ಹಾಕುವ ಹಂಗ ಏನೋ ಇದೆ. ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. ಶ್ರೀಮದ್ಭಾಗವತದ ಚತುರ್ಥ ಸ್ಕಂದದ 8ನೇ ಅಧ್ಯಾಯದಲ್ಲಿ ಇವತ್ತು 33ನೇ ಶ್ಲೋಕ. ಪತ್ನ್ಯವೂಚುಃ ಯಜ್ಞೋಯಂ ತವ ಯಜನಾಯ ಕೇನ ಸೃಷ್ಟೋ ವಿಧ್ವಸ್ತ ಪಶುಪತಿನಾದ್ಯ ದಕ್ಷಕೋಪಾತ್ ತನ್ನಸ್ತ್ವಂ ಶವಶಯನಾಭ ಶಾಂತಮೇಧಂ ಯಜ್ಞಾತ್ಮನ್ನಳಿನರುಚಾದೃಶಾ ಪುನೀಹಿ. ಈಗ ಪತ್ನಿಯರು ಹೇಳ್ತಾ ಇದ್ದಾರೆ,
ಭಗವಂತನನ್ನ ಕುರಿತು ಅವರು ಸ್ತೋತ್ರ ಮಾಡ್ತಾ ಇದ್ದಾರೆ. ನಿನ್ನ ಆರಾಧನೆಗೋಸ್ಕರ ದಕ್ಷ ಪ್ರಜಾಪತಿ ಯಜ್ಞವನ್ನ ಆರಂಭ ಮಾಡಿದ. ಆ ಯಜ್ಞ ದಕ್ಷ ಮಾಡಿದ ಅಪರಾಧದಿಂದಲೇನೆ ರುದ್ರದೇವರಿಂದ ಈಗ ನಾಶವನ್ನ ಹೊಂದಿತು. ವಿಧ್ವಸ್ತಃ ಪಶುಪತಿನ ಅದ್ಯ ದಕ್ಷ ಕೋಪಾತ್. ದಕ್ಷನೇ ಮಾಡಿದ ಅಪರಾಧ, ಆದ್ರಿಂದ ತಾನೇ ಪ್ರಾರಂಭ ಮಾಡಿದ ಯಜ್ಞ ಅದು ಧ್ವಸ್ತವಾಯಿತು ರುದ್ರದೇವರಿಂದ. ಎಲೆ ಪದ್ಮನಾಭ, ಯಜ್ಞೇಶ್ವರ, ನಮ್ಮ ಈ ಯಜ್ಞೋತ್ಸವವನ್ನ ನಿನ್ನ ಕಮಲದ ಕಾಂತಿಯ ಕಣ್ಣಿನಿಂದ ನೋಡಿ ಶುದ್ಧ ಮಾಡು. ನಳಿನ ರುಚಾದೃಶ ಪುನೀಹಿ. ಭಗವಂತನ ಕಣ್ಣು ಕಮಲದಂತೆ ಕಾಂತಿ ಉಳ್ಳಂತಹ ಕಣ್ಣು. ಅಂತಹ ಕಣ್ಣಿನಿಂದ ಭಗವಂತ ಒಮ್ಮೆ ನೋಡಿಬಿಟ್ರೆ ಎಲ್ಲ ಶುದ್ಧವಾಗಿ ಬಿಡುತ್ತೆ. ಅದನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಎಲ್ಲ ಪತ್ನಿಯರು. ನಿನ್ನ ಆ ನಳಿನ ರುಚ, ಕಮಲದಂತೆ ಕಾಂತಿ ಉಳ್ಳಂತಹ ಕಣ್ಣಿನಿಂದ ನಮ್ಮ ಈ ಯಜ್ಞ ಉತ್ಸವವನ್ನ ನೋಡಿ ಅದನ್ನ ಶುದ್ಧವನ್ನಾಗಿ ಮಾಡು. ಆ ಯಜ್ಞವನ್ನ ಪೂರ್ಣಗೊಳಿಸಿ ಅದು ಫಲದಾಯಕವಾಗುವಂತೆ ಮಾಡು. ಶವಶಯನಾಭ ಅಂತ ಸಂಬೋಧನೆ ಮಾಡಿದ್ದಾರೆ. ಶವ ಅಂದ್ರೆ ನೀರು ಅಂತ ಅರ್ಥ. ಆ ನೀರಿನಲ್ಲಿ ಶವ ಶ ಇರುವಂಥದ್ದು ಅಂದ್ರೆ ಕಮಲ ಅಂತ ಅರ್ಥ. ಆ ಕಮಲವನ್ನ ನಾಭಿಯಲ್ಲಿ ಇಟ್ಟುಕೊಂಡವನು ಶವಶಯನಾಭ ಅಂತ. ಕಮಲನಾಭ ಅಂತಂತರ್ಥ. ಶವಶಯನಾಭ ಅಂತಂದ್ರೆ ಕಮಲನಾಭ ಅಂತ ಅರ್ಥ ಬರ್ತದೆ. ಅಥವಾ ಮತ್ತೊಂದು ಅರ್ಥವನ್ನ ಮಾಡಿದ್ದಾರೆ. ಶವ ಅಂತಂದ್ರೆ ಶವ ಅಂತಾನೆ ಅರ್ಥ ಇಟ್ಟುಕೊಂಡು, ಶವ ಅಂದ್ರೆ ಪ್ರೇತಗಳು, ಅವು ಇರತಕ್ಕಂತಹ ಜಾಗ ಸ್ಮಶಾನ. ಶವಶಯ, ಶವಶಯ ಅಂದ್ರೆ ಸ್ಮಶಾನ ಅಂತ ಅರ್ಥ ಬರ್ತದೆ. ಅದರಂತೆ ಕಾಂತಿ ಉಳ್ಳದ್ದು, ಸ್ಮಶಾನ ಕಾಂತಿ ಉಳ್ಳದ್ದಾಗಿದೆ. ಅದನ್ನ ನೀನು ನಿನ್ನ ಕಣ್ಣಿಂದ ನೋಡಿ ಪವಿತ್ರವನ್ನಾಗಿ ಮಾಡು. ಪುನೀಹಿ. ಈ ಯಜ್ಞ ಸ್ಮಶಾನ ಕಾಂತಿಯನ್ನು ಪಡೆದು ಬಿಟ್ಟಿದೆ, ನಿಂತು ಹೋಗಿದೆ. ಇಂತಹ ಯಜ್ಞವನ್ನ ನೀನು ಮತ್ತೆ ಪವಿತ್ರವನ್ನಾಗಿ ಮಾಡು. ಅದನ್ನ ಪೂರ್ಣಗೊಳಿಸಿ ಅದರ ಫಲ ಸಿಗುವಂತೆ ಮಾಡು
ಅಂತ ಈ ರೀತಿಯಾಗಿಯೂ ಕೂಡ ಇಟ್ಟುಕೊಳ್ಳಬಹುದು. ಎರಡು ರೀತಿಯಲ್ಲಿಯೂ ಕೂಡ ಅರ್ಥವನ್ನು ಮಾಡಿದ್ದಾರೆ. ಶವಶಯನಾಭ, ಕುಶೇಶಯನಾಭ ಅಂತ ಕೂಡ ಪಾಠ ಇದೆ. ಯಾದವಾರ್ಯರು ಕುಶೇಶಯನಾಭ ಅಂತ ಅದನ್ನ ಪಾಠ ಇಟ್ಟುಕೊಂಡಿದ್ದಾರೆ. ಆವಾಗ ಪದ್ಮನಾಭ ಅಂತ ಅರ್ಥ ಬರ್ತದೆ. ಶವಶಯನಾಭ ಅನ್ನೋದಕ್ಕೇನೆ ಪದ್ಮನಾಭ ಅಂತ ಅರ್ಥವನ್ನ ವಿಜಯಧ್ವಜ ತೀರ್ಥರು ಮಾಡಿದ್ದಾರೆ. ಶವ ಅಂದ್ರೆ ನೀರು ಅಂತ ಇಟ್ಟುಕೊಂಡು, ಶವಶಯ ಶವದಲ್ಲಿ ಅಂದ್ರೆ ನೀರಿನಲ್ಲಿ ಶೇತೆ, ಶವಶಯ ಅಂತಂದ್ರೆ ಪದ್ಮ ಕಮಲ ಅಂತ ಅರ್ಥ ಮಾಡಿ ಎರಡರ್ಥವನ್ನು ವಿಜಯಧ್ವಜ ತೀರ್ಥರು ಮಾಡಿದ್ದಾರೆ. ಇವರು ಯಾದವಾರ್ಯರು ಕುಶೇಶಯನಾಭ ಅನ್ನೋ ಪಾಠ ಇಟ್ಕೊಂಡಿದ್ದಾರೆ. ವಿಜಯಧ್ವಜ ತೀರ್ಥರು ಶವಶಯನಾಭ ಅನ್ನೋ ಪಾಠವನ್ನೇ ಇಟ್ಟುಕೊಂಡು ಅದಕ್ಕೆ ಎರಡು ಅರ್ಥವನ್ನ ಹೇಳಿದ್ದಾರೆ. ಹೀಗೆ ಪತ್ನಿಯರೆಲ್ಲ ಸ್ತೋತ್ರ ಮಾಡಿದ್ದು ಭಗವಂತನನ್ನ, ನೀನು ಯಜ್ಞೇಶ್ವರ, ನಮ್ಮ ಈ ಒಂದು ಯಜ್ಞವನ್ನ ಪೂರ್ಣಗೊಳಿಸಿ ಅದನ್ನ ನಿನ್ನ ಕಮಲದಂತಹ ಕಣ್ಣಿನಿಂದ ನೋಡಿ ಶುದ್ಧಿ ಮಾಡು, ಅದನ್ನ ಪೂರ್ಣಗೊಳಿಸಿ ಫಲದಾಯಕವಾಗುವಂತೆ ಮಾಡು. ಈ ಯಜ್ಞ ದಕ್ಷ ತಾನು ನಿನ್ನ ಆರಾಧನೆಗೆ ಅಂತ ಮಾಡಿ ಆರಂಭ ಮಾಡಿ ಆ ಮಧ್ಯದಲ್ಲಿ ಅವನೇ ಮಾಡಿದ ಅಪರಾಧದಿಂದ ಇದು ನಿಂತು ಹೋಗಿದೆ, ಅಂತಹ ಯಜ್ಞವನ್ನು ಪೂರ್ಣಗೊಳಿಸು ಅಂತ ಎಲ್ಲ ಪತ್ನಿಯರು ಸ್ತೋತ್ರ ಮಾಡ್ತಾ ಇದ್ದಾರೆ. ಯಜ್ಞೋಯಂ ತವ ಯಜನಾಯಕೇನ ಸೃಷ್ಟೋ ವಿಧ್ವಸ್ತ ಪಶುಪತಿನಾದ್ಯ ದಕ್ಷಕೋಪಾತ್ ತನ್ನಸ್ತ್ವಂ ಶವಶಯನಾಭ ಶಾಂತಮೇಧಂ ಯಜ್ಞಾತ್ಮನ್ ನಳಿನರುಚಾದೃಶಾ ಪುನೀಹಿ. ಋಷಯವೂಚುಃ ಅನನ್ವಿತಂ ತೇ ಭಗವನ್ ವಿಚೇಷ್ಟಿತಂ ಯದಾತ್ಮನಾಚರಸಿ ಹಿ ಕರ್ಮನಾಜ್ಯಸೆ ವಿಭೂತಯೋ ಯತ ಉಪಸೇದುರೀಶ್ವರಾನ್ ನ ಮನ್ಯತೆ ಸ್ವಯಮನುವರ್ತಿನೀಂ ಭವಾನ್. ಈಗ ಋಷಿಗಳು ಸ್ತೋತ್ರ ಮಾಡ್ತಾ ಇದ್ದಾರೆ. ಋಷಿಗಳೆಲ್ಲ ಭಗವಂತನನ್ನ ಕುರಿತು ಈ ರೀತಿ ಸ್ತೋತ್ರ ಮಾಡ್ತಾ ಇದ್ದಾರೆ. ನೀನು ಮಾಡುವ ಕರ್ಮ ಅದೆಲ್ಲವೂ ಲೋಕವಿಲಕ್ಷಣವಾದಂತಹ ಕರ್ಮ. ಎಲ್ಲ ಕರ್ಮಗಳು ಕೂಡ ನೀನು ಮಾಡ್ತಕ್ಕಂಥದ್ದು ಲೋಕವಿಲಕ್ಷಣ. ಯಾಕೆ ಅಂದ್ರೆ ನೀನು ಎಲ್ಲರಂತೆ ಕರ್ಮವನ್ನ ಮಾಡೋನಲ್ಲ, ಸ್ವತಂತ್ರವಾಗಿ ಕರ್ಮವನ್ನ ಮಾಡ್ತಿದಿ. ಮತ್ತೆ ಅದರ ಫಲಕ್ಕೆ ನೀನು ಭಾಗಿಯಾಗೋದಿಲ್ಲ. ಕರ್ಮವನ್ನ ನೀನು ಸ್ವತಂತ್ರವಾಗಿ ಮಾಡ್ತಿದಿ, ಆದರೆ ಅದರ ಆ ಕರ್ಮದ ಫಲಕ್ಕೆ ನೀನು ಭಾಗಿಯಾಗೋದಿಲ್ಲ. ಉಳಿದವರೆಲ್ಲ ಯಾರೂ ಸ್ವತಂತ್ರವಾಗಿ ಕರ್ಮವನ್ನ ಮಾಡೋದಿಲ್ಲ. ಮತ್ತು ಯಾವ ಕರ್ಮವನ್ನ ಮಾಡ್ತಾರೋ ಆ ಕರ್ಮದ ಫಲಕ್ಕೆ ಅವರು ಭಾಗಿಗಳಾಗಿರ್ತಾರೆ. ಯಾರೇ ಇರ್ಲದು, ಆ ಕರ್ಮದ ಫಲ ಅಂತನ್ನೋದು ಅವರಿಗೆ ಸಿಕ್ಕೇ ಸಿಗ್ತದೆ. ಆ ಕರ್ಮವನ್ನ ಅವರು ನಿನ್ನ ಅಧೀನರಾಗಿಯೇ ಮಾಡ್ತಾರೆ. ಯಾರು ಸ್ವತಂತ್ರವಾಗಿ ಕರ್ಮ ಮಾಡೋರಿಲ್ಲ. ಮತ್ತು ಕರ್ಮದ ಫಲಾಪೇಕ್ಷೆ ಇಲ್ಲದೆ ಇರ್ಬೋದು, ಆದರೆ ಆ ಕರ್ಮದ ಫಲ ಅವರಿಗೆ ಸಿಕ್ಕೇ ಸಿಗತ್ತೆ ಪ್ರತಿಯೊಬ್ಬರಿಗೂ ಕೂಡ. ಆದ್ರೆ ನಿನಗೆ ಕರ್ಮದ ಫಲ ಭಾಗಿ ನೀನು ಅಲ್ಲ, ಮತ್ತೆ ನೀನು ಎಲ್ಲರಂತೆ ಕರ್ಮ ಮಾಡೋನಲ್ಲ, ನೀನು ಸ್ವತಂತ್ರವಾಗಿ ಕರ್ಮವನ್ನು ಮಾಡೋನು. ಆದ್ರಿಂದ ನಿನ್ನ ಕರ್ಮ ಅನ್ನೋದು ಎಲ್ಲ ಲೋಕಕ್ಕಿಂತ ಅತ್ಯಂತ ವಿಲಕ್ಷಣವಾದದ್ದೇ ನಿನ್ನ ಕರ್ಮ.
ಎಲ್ಲರಿಗೂ ಕೂಡ ಅಂದ್ರೆ ಬ್ರಹ್ಮಾದಿ ಸಕಲ ಲೋಕಪಾಲ ದೇವತೆಗಳಿಗೆಲ್ಲರಿಗೂ ಕೂಡ ಅವಳು ಅನುಗ್ರಹವನ್ನ ಮಾಡಿ ಎಲ್ಲ ರೀತಿಯಾದ ಸಂಪತ್ತುಗಳನ್ನ ಅವರಿಗೆ ತಂದು ಕೊಡ್ತಾಳೆ. ಅಂತಹ ಲಕ್ಷ್ಮೀದೇವಿ ತಾನಾಗಿಯೇ ನಿನ್ನ ಸೇವೆಯನ್ನ ಮಾಡ್ತಾ ಇದ್ದಾಳೆ. ನಿನಗೆ ಅವಳಿಂದಲೂ ಏನು ಆಗಬೇಕಾಗಿಲ್ಲ. ಆದರೂ ಅವಳಿಗೆ ನೀನು ಆಲಿಂಗನದ ಸುಖವನ್ನ ತಂದು ಕೊಡ್ತಿದಿ. ಯಾಕೆ ಅಂದ್ರೆ ಅವಳು ನಿನ್ನ ಪರಮಭಕ್ತಳು ಅನ್ನೋ ಕಾರಣದಿಂದ ನೀನು ಅವಳನ್ನು ಆದರ ಮಾಡ್ತಿದ್ದಿ. ನಿನ್ನಲ್ಲಿ ಅತ್ಯಂತ ಭಕ್ತಿಯುಳ್ಳವಳು ಪರಮಭಕ್ತಳಾಗಿದ್ದಾಳೆ ಅನ್ನೋ ಕಾರಣದಿಂದ ನೀನು ಅವಳನ್ನ ಆದರಿಸಿ ಅವಳ ಆಲಿಂಗನವನ್ನ ಮಾಡ್ಕೊಳ್ತಿದ್ದಿ. ಹೊರತು ಆ ಆಲಿಂಗನ ಸುಖ ಕಾಮನೆಯಿಂದ ಅಲ್ಲ. ಅವಳಿಗೆ ನೀನು ಪರಮಭಕ್ತಳು ಅನ್ನೋ ಕಾರಣದಿಂದ ಆದರ ಮಾಡ್ತಾ ಇದ್ದೆ ಅಷ್ಟೆ. ಅಂತಹ ನಿನ್ನ ಕರ್ಮಗಳು ಅತ್ಯಂತ ವಿಲಕ್ಷಣವಾದ ಕರ್ಮಗಳು ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ವಿಭೂತಯಃ ಈಶ್ವರಾನ್ ಉಪಸೇದುಹು ಅಂತ. ಇಲ್ಲಿ ವಿಭೂತಯಃ ಯತಃ ಉಪಸೇದುಹು ಈಶ್ವರಾನ್ ನ ಮನ್ಯತೆ ಸ್ವಯಮನುವರ್ತಿನಿ ಭವಾನ್ ಅಂದ್ರೆ ಲಕ್ಷ್ಮೀದೇವಿಯ ಅನುಗ್ರಹದಿಂದ ಬ್ರಹ್ಮಾದಿಗಳಿಗೆ ಸಂಪತ್ತುಗಳೆಲ್ಲ ಸಿಗತ್ತೆ ಅಂತ ಅರ್ಥ. ಬ್ರಹ್ಮಾದಿ ದೇವತೆಗಳಿಗೆಲ್ಲ ಲಕ್ಷ್ಮೀದೇವಿಯ ಅನುಗ್ರಹದಿಂದ ಸಂಪತ್ತು ಸಿಗತ್ತೆ. ಅಂತಹ ಲಕ್ಷ್ಮೀದೇವಿ ತಾನಾಗಿಯೇ ನಿನ್ನ ಸೇವೆಯನ್ನ ಮಾಡ್ತಾ ಇದ್ದಾಳೆ. ಅವಳಿಗೆ ಅದರಲ್ಲೇ ಆನಂದ. ಅವಳು ಮಾಡಿದ ಆ ಸೇವೆಗೆ ಮೆಚ್ಚಿ ಅವಳು ಪರಮಭಕ್ತಳಾಗಿದ್ದಾಳೆ ಅನ್ನೋ ಕಾರಣದಿಂದ ನೀನು ಅವಳನ್ನು ಆದರ ಮಾಡ್ತಿದೆಯೇ ಹೊರತು ಅವಳ ಆಲಿಂಗನದ ಸುಖವನ್ನ ಪಡಿಬೇಕು ಅನ್ನೋ ಕಾರಣದಿಂದ ಅಲ್ಲ ಅಂತ. ಹೀಗೆ ಇದರ ಅಭಿಪ್ರಾಯ. ಇಲ್ಲಿ ಬೇರೆ ವ್ಯಾಖ್ಯಾನಕಾರರು ವಿಭೂತಯೇ ಯತ ಉಪಸೇದುರೀಶ್ವರೀಂ ಅಂತ ಪಾಠ ಇಟ್ಟುಕೊಂಡಿದ್ದಾರೆ. ವಿಭೂತಯಃ ಯತಃ ಉಪಸೇದು ಈಶ್ವರಾನ್ ಅಂತ ಇರೋದಲ್ಲಿ, ಆದರೆ ಅವರು ವಿಭೂತಯೇ ಯತ ಉಪಸೇದುರೀಶ್ವರೀಂ ಅನ್ನೋ ಪಾಠ ಇಟ್ಕೊಂಡಿದ್ದಾರೆ. ಆ ಪಾಠದಲ್ಲಿ ಅಭಿಪ್ರಾಯ ಏನಾಗ್ತದೆ ಅಂದರೆ, ಬ್ರಹ್ಮಾದಿಗಳು ಸಂಪತ್ತಿಗೋಸ್ಕರ ಲಕ್ಷ್ಮೀದೇವಿಯನ್ನ ಭಜನೆ ಮಾಡಿದರು ಅಂತಾಗತ್ತೆ. ಅಲ್ಲಿ ಬ್ರಹ್ಮಾದಿಗಳು ಎಂಬುವಂತಹ ಪದ ಇಲ್ಲ. ವಿಭೂತಯೇ ಯತಃ ಉಪಸೇದು ಈಶ್ವರೀಂ, ಈಶ್ವರೀಂ ಅಂದ್ರೆ ಲಕ್ಷ್ಮಿಯನ್ನು, ವಿಭೂತಯೇ ಉಪಸೇದು ಸಂಪತ್ತಿಗೋಸ್ಕರ ಅವರೆಲ್ಲ ಭಜನೆ ಮಾಡಿದರು ಅಂತ. ಯಾರು? ಬ್ರಹ್ಮಾದಿಗಳು ಅನ್ನೋದನ್ನ ಅಧ್ಯಾಹಾರ ಮಾಡ್ಕೊಳ್ಬೇಕು. ಬ್ರಹ್ಮಾದಿ ದೇವತೆಗಳು ಅನ್ನೋ ಕರ್ತೃಪದವನ್ನು ಅಧ್ಯಾಹಾರ ಮಾಡ್ಕೊಳ್ಬೇಕಾಗ್ತದೆ. ವಿಭೂತಯ ಯತಃ ಉಪಸೇದು ಈಶ್ವರಾನ್ ಅಂತ ನಮ್ಮ ಪಾಠವನ್ನ ಇಟ್ಟುಕೊಂಡ್ರೆ ಅಲ್ಲಿ ಲಕ್ಷ್ಮೀದೇವಿಯಿಂದ ಸಂಪತ್ತುಗಳು ಸಂಪನ್ನರಾದಂತಹ ಬ್ರಹ್ಮಾದಿಗಳಿಗೆ ಅಂತ ಅರ್ಥ ಬರ್ತದೆ. ಲಕ್ಷ್ಮೀದೇವಿಯಿಂದ ಸಂಪತ್ತನ್ನ ಪಡ್ಕೊಂಡಂತಹ ಯಾವ ಬ್ರಹ್ಮಾದಿಗಳಿದ್ದಾರೆ ಅಂತಹ ಬ್ರಹ್ಮಾದಿಗಳಿಗೆ ಲಭ್ಯವಾಗ್ತಾ ಇದೆ ಅಂತ. ಇಲ್ಲಿ ಅಧ್ಯಾಹಾರವನ್ನು ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಮತ್ತೆ ಸಂಪನ್ನರಿಗೇನೆ ಸಂಪತ್ತು ಕೊಡ್ತಕ್ಕಂಥವಳು ಲಕ್ಷ್ಮಿ ಅಂದ್ರೆ ಅವಳ ಮಹತ್ವ ಮತ್ತು ಜಾಸ್ತಿ ಆಗ್ತದೆ. ಸಂಪನ್ನರಾದಂತಹ ಬ್ರಹ್ಮಾದಿಗಳಿಗೆ ಲಕ್ಷ್ಮೀದೇವಿಯಿಂದ ಸಂಪತ್ತು ಲಭ್ಯವಾಗ್ತಾ ಇದೆ ಅಂತ ಹೇಳಿದಾಗ
ಅಂತಹ ಮಹಾ ಸಂಪನ್ನರಾದವರಿಗೇನೆ ಸಂಪತ್ತನ್ನ ಕೊಡ್ತಕ್ಕಂಥವಳು ಅಂತ ಹೇಳೋದ್ರಿಂದ ಅವಳ ಮಹತ್ವವನ್ನು ಇನ್ನೂ ಜಾಸ್ತಿ ಹೇಳಿದಂತೆ ಆಗ್ತದೆ. ಅಂತಹ ಲಕ್ಷ್ಮಿಯನ್ನ ಅವಳು ತಾನಾಗಿಯೇ ಬಂದು ನಿನ್ನ ಸೇವೆಯನ್ನ ಮಾಡ್ತಾ ಇದ್ದಾಳೆ ಅಂತ ಹೇಳಿದರೆ, ಅವಳು ಸಂಪತ್ತಿನ ಒಡತಿಯಾಗಿದ್ದಾಳೆ ಅನ್ನೋ ಕಾರಣದಿಂದ ನೀನು ಆದರ ಮಾಡೋದಲ್ಲ, ಅವಳು ಭಕ್ತಳಾಗಿದ್ದಾಳೆ ಅನ್ನೋ ಕಾರಣದಿಂದಲೇ ಆದರ ಮಾಡ್ತಾ ಇದ್ದಿ ಅಂತ ಹೇಳಿದಾಗ ಲೋಕವಿಲಕ್ಷಣತೆಯನ್ನ ಇನ್ನೂ ಚೆನ್ನಾಗಿ ತೋರಿಸಿದಂತೆ ಆಗತ್ತೆ. ಅವರೆಲ್ಲ ನೀನು ಲೋಕವಿಲಕ್ಷಣ ಅನ್ನೋದನ್ನ ಹೇಳ್ತಾ ಇದ್ದಾರೆ, ಅದನ್ನ ಇದರಿಂದ ಮತ್ತು ಚೆನ್ನಾಗಿ ವಿವರಣೆ ಮಾಡಿದಂತೆ ಆಗ್ತದೆ. ನೀನು ಲೋಕವಿಲಕ್ಷಣ ಅಂತ ಹೇಳಿದ ಹಾಗೆ ಆಗ್ತದೆ. ಆದರೆ ಈಶ್ವರಾತ್ ನ ಮನ್ಯತೆ ಅನ್ನೊಲ್ಲಿ ಈಶ್ವರಾತ್ ಅಂತ ಪದ ವಿಭಾಗಕ್ಕೂ ಈಶ್ವರಾನ್ ಎಂಬ ಪದ ವಿಭಾಗಕ್ಕೂ ಎರಡಕ್ಕೂ ಅವಕಾಶವನ್ನು ಮಾಡಿಕೊಡ್ತದೆ ವ್ಯಾಕರಣ. ಹೇಗೆ ನಾವು ಹಾಗಾದ್ರೆ ಈಶ್ವರಾನ್ ಅಂತ ಇಟ್ಟುಕೊಳ್ಬೇಕು ಅಥವಾ ಈಶ್ವರಾತ್ ಅಂತ ಇಟ್ಟುಕೊಳ್ಬೇಕು? ಎರಡು ರೀತಿ ಇಟ್ಟುಕೊಂಡ್ರು ಈ ಶ್ಲೋಕ ಸರಿ ಆಗ್ತದೆ. ವಿಭೂತಯೋ ಯತ ಉಪಸೇದುರೀಶ್ವರಾನ್ನ ಮನ್ಯತೆ ಸ್ವಯಂ ಅನುವರ್ತಿನಿ ಭವಾನ್ ಅನ್ನೋದನ್ನ ಎರಡು ರೀತಿ ಪದಚ್ಛೇದ ಮಾಡ್ಕೊಳ್ಳಿಕ್ಕೂ ಬರ್ತದೆ. ಈಶ್ವರಾತ್ ಅಂತನೂ ಮಾಡ್ಕೊಳ್ಬಹುದು, ಈಶ್ವರಾನ್ ಅಂತನೂ ಕೂಡ ಮಾಡ್ಕೊಳ್ಬಹುದು. ಹೇಗೆ ಮಾಡ್ಕೊಳ್ಬೇಕು ಅನ್ನೋ ಸಂಶಯ ಬರ್ತದೆ. ಆವಾಗ ಮಧ್ವಾಚಾರ್ಯರು ಯಾವ ರೀತಿ ಇಲ್ಲಿ ಪದವನ್ನ ವಿಭಾಗ ಮಾಡ್ಕೊಳ್ಬೇಕು, ಪದಚ್ಛೇದ ಹೇಗೆ ಮಾಡ್ಕೊಳ್ಬೇಕು ಅಂತ ತೋರಿಸ್ತಾರೆ. ಈಶ್ವರಾನ್ ಅಂತ ಬರೀತಾರೆ ಅಷ್ಟೇ, ಬೇರೆ ಏನು ಬರೆಯೋದಿಲ್ಲ. ಈ ಶ್ಲೋಕದ ಕೆಳಗೆ ಮಧ್ವಾಚಾರ್ಯರ ತಾತ್ಪರ್ಯ ಬರೇ ಈಶ್ವರಾನ್ ಅಂತ ಅಷ್ಟೆ, ಅದೊಂದೇ ಪದವನ್ನು ಬರೆದಿದ್ದಾರೆ. ಅಂದ್ರೆ ಈಶ್ವರಾನ್ ಅಂತ ಪದ ವಿಭಾಗ ಮಾಡ್ಕೊಳ್ರಿ ಅಂತ. ಯಾಕೆ ಅಂದ್ರೆ ಈಶ್ವರಾತ್ ಅಂತ ವಿಭಾಗವನ್ನ ಮಾಡಿಕೊಂಡ್ರೆ ಈಶ್ವರನಾದ ನಿನ್ನಿಂದ ಸಂಪತ್ತುಗಳು ಬ್ರಹ್ಮಾದಿಗಳಿಗೆ ಲಭ್ಯವಾಗಿವೆ ಅನ್ನೋ ಅಭಿಪ್ರಾಯ ಬರ್ತದೆ. ಅದಕ್ಕೆ ಮತ್ತೆ ಪುನಃ ಬ್ರಹ್ಮಾದಿಗಳಿಗೆ ಅನ್ನೋ ಅಧ್ಯಾಹಾರವನ್ನು ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕೆ ಈಶ್ವರಾನ್ ಅಂತಾನೆ ಪದ ವಿಭಾಗ ಮಾಡ್ಕೊಂಡ್ಬಿಟ್ರೆ ಈಶ್ವರರು ಅಂದ್ರೆ ಸಂಪನ್ನರಾದಂತಹ ಬ್ರಹ್ಮಾದಿಗಳು ಅಂತಾನೆ ಅರ್ಥ. ಆ ಈಶ್ವರರಾದವರು ಅಂದ್ರೆ ಸಂಪನ್ನರಾದಂತಹ ಬ್ರಹ್ಮಾದಿಗಳೇ ಪ್ರಸಿದ್ಧರಾಗಿರುವುದರಿಂದ ಅದನ್ನ ಮತ್ತೆ ಹೇಳಬೇಕಾಗಿಲ್ಲ, ಅಧ್ಯಾಹಾರ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತೆ ಈಶ್ವರಾತ್ ಅಂತ ಪಾಠ ಇಟ್ಟುಕೊಂಡ್ರೆ, ಅದನ್ನು ಪದಚ್ಛೇದ ಮಾಡಿಕೊಂಡ್ರೆ ಆ ಪದವು ವ್ಯರ್ಥವಾಗ್ತದೆ, ಮತ್ತೆ ವಿರುದ್ಧ ಅರ್ಥ ಆಗ್ತದೆ. ತಾನು ಈಶ್ವರನಾದ್ದರಿಂದ ಎಲ್ಲ ಸಂಪತ್ತು ತನ್ನಲ್ಲಿರೋದ್ರಿಂದ ಸಂಪತ್ತಿಗಾಗಿ ಯಾರನ್ನೂ ಆಧರಿಸಬೇಕಾಗಿಲ್ಲ, ಆದ್ರಿಂದ ಲಕ್ಷ್ಮಿಯನ್ನೂ ತಾನು ಆದರ ಮಾಡೋದಿಲ್ಲ ಅಂತ. ಹೌದು, ಸರಿ ಇದೆ ಅಲ್ವಾ ಅಂದ್ರೆ, ಆದರೆ ಲೋಕವಿಲಕ್ಷಣತೆಯನ್ನ ಹೇಳೋದು ಉದ್ದೇಶ ಇದೆ ಇಲ್ಲಿ. ಲೋಕವಿಲಕ್ಷಣತೆಯನ್ನ ಹೇಗೆ ಹೇಳೋದು? ಆದ್ರಿಂದ ಈಶ್ವರಾನ್ ಅಂತ ಪಾಠ ಇಟ್ಟುಕೊಂಡು ಬಿಟ್ರೆ, ಪದಚ್ಛೇದ ಮಾಡಿಕೊಂಡು ಬಿಟ್ರೆ ಈಶ್ವರಾನ್ ನ ಮನ್ಯತೆ ಅಂದ್ರೆ ಸಂಪನ್ನರಾದಂತಹ ಬ್ರಹ್ಮಾದಿ ದೇವತೆಗಳಿಗೆ ಸಂಪತ್ತನ್ನ ತಂದು ಕೊಡ್ತಕ್ಕಂಥವಳು ಮಹಾಲಕ್ಷ್ಮೀ ದೇವಿ ಅಂತ. ಹೀಗೆ ಸಂಪನ್ನರಾದವರಿಗೂ ಸಂಪತ್ತನ್ನ ಕೊಡ್ತಾಳೆ ಅಂತ ಹೇಳೋದ್ರಿಂದ ಲಕ್ಷ್ಮೀ ದೇವಿಯ ಮಹತ್ವವನ್ನು ಹೇಳಿದ ಹಾಗಾಗ್ತದೆ. ಅಂತಹ ಲಕ್ಷ್ಮೀ ದೇವಿ ನಿನ್ನನ್ನ ತಾನಾಗಿಯೇ ಸೇವೆ ಮಾಡ್ತಾ ಇದ್ದಾಳೆ. ಸ್ವಯಂ ಅನುವರ್ತಿನಿ, ನೀನೇನು ಹೇಳಿಲ್ಲ, ತಾನಾಗಿಯೇ ಇಷ್ಟಪಟ್ಟು ನಿನ್ನ ಸೇವೆಯನ್ನ ಮಾಡ್ತಾ ಇದ್ದಾಳೆ. ಅಂತಹ ಲಕ್ಷ್ಮೀ ದೇವಿಯನ್ನ ನೀನು ಆದರ ಮಾಡ್ತಿದ್ದೀ, ಅವಳ ಭಕ್ತಿಗೆ ಮೆಚ್ಚಿ ನೀನು ಆದರವನ್ನ ಮಾಡ್ತಿದ್ದೀ. ಆದ್ರಿಂದ ನೀನು ಲೋಕವಿಲಕ್ಷಣ, ಅತ್ಯಂತ ಲೋಕವಿಲಕ್ಷಣನಾಗಿದ್ದೀ ಅಂತ ಪತ್ನಿಯರೆಲ್ಲರೂ ಕೂಡ ಸ್ತೋತ್ರ ಮಾಡ್ತಾ ಇದ್ದಾರೆ. ಅನನ್ವಿತಂ ತೇ ಭಗವನ್ ವಿಚೇಷ್ಟಿತಂ ಯದಾತ್ಮನಾಚರಸಿ ಕರ್ಮನಾಜ್ಯಸೆ
ವಿಭೂತಯೋ ಯತ ಉಪಸೇದುರೀಶ್ವರಾನ್ ನ ಮನ್ಯತೆ ಸ್ವಯಮನುವರ್ತಿನೀಂ ಭವಾನ್. ಇವಾಗ ಸರಿಯಾಗಿ ಕೇಳಿಸ್ತಾ ಇದೆಯಲ್ಲ? ಏನೋ ಡಿಸ್ಟರ್ಬೆನ್ಸ್ ಇತ್ತು ಅಂದ್ರಲ್ಲ, ಏನಿಲ್ಲ? ಇಲ್ಲ ಆಚಾರ್ಯ, ಇಲ್ಲ ಇಲ್ಲ. ತಿಳಿಸೋದು ಕ್ಲಿಯರ್ ಆಗಿದೆ. ಸಿದ್ಧಾವೂಚುಃ ಅಯಂ ತೇ ಕಥಾಮೃಷ್ಟಪೀಯೂಷ ನದ್ಯಾಂ ಮನೋವಾರಣ ಕ್ಲೇಶದಾವಾಗ್ನಿದಗ್ಧಃ ತೃಷಾರ್ತೋವಗಾಢೋ ನ ಸಸ್ಮಾರದಾವಂ ನ ನಿಷ್ಕ್ರಾಮತಿ ಬ್ರಹ್ಮ ಸಂಪನ್ನವನ್ನಃ. ಸಿದ್ಧರುಗಳೆಲ್ಲ ಸ್ತೋತ್ರ ಮಾಡ್ತಾ ಇದ್ದಾರೆ. ಅವರು ಹೇಳ್ತಾರೆ, ನಮ್ಮ ಈ ಮನಸ್ಸು ಎಂಬಂತಹ ಆನೆ ಸಾಂಸಾರಿಕವಾದ ಕಷ್ಟಗಳೆಂಬ ಕಾಡಿಗಿಚ್ಚಿನಲ್ಲಿ ಬೆಂದು ವಿಷಯ ಸುಖದ ಅಭಿಲಾಷೆ ಎಂಬ ಬಾಯಾರಿಕೆಯಿಂದ ಪೀಡಿತವಾಗಿ ನಿನ್ನ ಕಥೆಗಳೆಂಬ ಶುದ್ಧವಾದ ಅಮೃತದ ಹೊಳೆಯಲ್ಲಿ ಮುಳುಗಿಬಿಟ್ಟಿದೆ ಅಂತಾರೆ. ಕಥಾಮೃಷ್ಟ ಪೀಯೂಷ ನದ್ಯಾಂ ಮನೋವಾರಣಃ ಕ್ಲೇಶದಾವಾಗ್ನಿದಗ್ಧಃ ತೃಷಾರ್ತಃ ಅವಗಾಢಃ. ಈಗ ನಿನ್ನ ಶುದ್ಧವಾದ ಅಮೃತದ ಹೊಳೆಯಲ್ಲಿ ಮುಳುಗಿಬಿಟ್ಟಿರೋದ್ರಿಂದ ಆ ಕಾಡ್ಗಿಚ್ಚನ್ನೂ ನೆನೆಯೋದಿಲ್ಲ, ಒಂದು ಬಾರಿ ಅಮೃತದ ಆ ಒಂದು ನದಿಯಲ್ಲಿ ಮುಳುಗಿಬಿಟ್ರೆ ಆಮೇಲೆ ಅಲ್ಲಿಂದ ಎದ್ದು ಈಚೆಗೆ ಬರೋದಿಲ್ಲ. ಅಮೃತ ಅಂದ್ರೆ ಭಗವಂತನ ಕಥಾಮೃತ. ನಿನ್ನ ಕಥಾ ಅಮೃತ ಏನಿದೆ ಅದರೊಳಗೆ ನಮ್ಮ ಕಥಾಮೃತದ ಒಂದು ನದಿಯಲ್ಲಿ ಈಗ ಮುಳುಗಿಬಿಟ್ಟಿದೆ ಈ ಆನೆ. ಯಾವ ಆನೆ? ನಮ್ಮ ಮನಸ್ಸು ಎಂಬ ಆನೆ. ಮನೋವಾರಣ ಅಂತ. ವಾರಣ ಅಂದ್ರೆ ಆನೆ. ನಮ್ಮ ಮನಸ್ಸು ಅನ್ನೋದು ಆನೆ ಇದ್ದಂತೆ. ಈ ಆನೆ ಮೊದಲು ಕಾಡಿಗಿಚ್ಚಿನಿಂದ ಬೆಂದು ಹೋಗಿತ್ತು. ಯಾವುದದು ಕಾಡಿಗಿಚ್ಚು? ಸಾಂಸಾರಿಕವಾದ ಕ್ಲೇಶಗಳು. ಕ್ಲೇಶದಾವಾಗ್ನಿ ದಗ್ಧಃ. ಸಾಂಸಾರಿಕವಾದ ಕ್ಲೇಶಗಳೇನಿದ್ದಾವೆ, ಕಷ್ಟಗಳು, ಆ ಕಷ್ಟಗಳೆಂಬ ಕಾಡಿಗಿಚ್ಚಿನಲ್ಲಿ ಅದು ದಗ್ಧವಾಗಿ ಬಿಟ್ಟಿತ್ತು, ಬೆಂದು ಹೋಗಿಬಿಟ್ಟಿತ್ತು ಮನಸ್ಸೆಂಬ ಆನೆ. ಅದಕ್ಕೆ ಬಾಯಾರಿಕೆ ಬೇರೆ ಆಗಿದೆ. ಏನು ಬಾಯಾರಿಕೆ? ತೃಷಾರ್ಥಃ, ವಿಷಯ ಸುಖದ ಅಭಿಲಾಷೆ ಅಂತನ್ನೋದು ಬಾಯಾರಿಕೆ ಇದ್ದಂತೆ. ಬಾಯಾರಿಕೆ ಆಗಿದೆ, ಕಾಡಿಗಿಚ್ಚಿನಲ್ಲಿ ಎಲ್ಲ ಸುಟ್ಟು ಹೋಗಿದೆ, ಮೈಯೆಲ್ಲ ನೀರು ಬೇಕಾಗಿದೆ. ಅಂತಹ ಒಂದು ಆನೆ ಇದ್ದಂತೆ ನಮ್ಮ ಮನಸ್ಸು ಸಾಂಸಾರಿಕವಾದ ಕ್ಲೇಶಗಳಿಂದ, ಕ್ಲೇಶ ಎಂಬ ಕಾಡಿಗಿಚ್ಚಿನಲ್ಲಿ ಬೆಂದು ವಿಷಯ ಸುಖಾಭಿಲಾಷೆಯನ್ನು ಬಯಸ್ತಾ ಬಯಸ್ತಾ ಅಂದ್ರೆ ಬಾಯಾರಿಕೆ ಇದ್ದಂತೆ ಇದೆ, ಅದರಿಂದ ಪೀಡಿತವಾಗಿದೆ. ಅಂತಹ ಮನಸ್ಸು ಈಗ ನಿನ್ನ ಕಥಾ ಅಮೃತ, ನಿನ್ನ ಕಥೆ ಅನ್ನೋದೇನಿದೆ ಅದು ಅಮೃತದ ಒಂದು ನದಿ ಇದ್ದಂತೆ. ಕಥಾಮೃಷ್ಟ ಪೀಯೂಷ ನದ್ಯಾಂ, ನಿನ್ನ ಕಥೆ ಎಂಬತಕ್ಕಂತಹ ಅಮೃತದ ನದಿಯಲ್ಲಿ ಮುಳುಗಿಬಿಟ್ಟಿದೆ ಇವಾಗ ಆ ಮನಸ್ಸು. ಒಂದು ಬಾರಿ ಈ ರೀತಿ ಆ ನದಿಯಲ್ಲಿ ಮುಳುಗಿದ ಮೇಲೆ ಮತ್ತೆ ಆ ಕಾಡ್ಗಿಚ್ಚು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಕಾಡ್ಗಿಚ್ಚನ್ನು ನೆನೆಯೋದೂ ಇಲ್ಲ ಅದು. ನ ಸಸ್ಮಾರ ದಾವಂ, ಇಲ್ಲೇ ಸುಖವನ್ನು ಅನುಭವಿಸ್ತಾ ಆ ನದಿಯಲ್ಲಿ ಸುಖವಾಗಿದೆ, ಕಾಡ್ಗಿಚ್ಚನ್ನು ನೆನೆಯೋದಿಲ್ಲ. ಅದಕ್ಕೆ ನನಿಷ್ಕ್ರಾಮತಿ ಬ್ರಹ್ಮ ಸಂಪನ್ನವನ್ನಃ ಅಂತ. ಒಂದು ಬಾರಿ ಮೋಕ್ಷಕ್ಕೆ ಹೋದ ಮೇಲೆ ಆ ಮುಕ್ತನಾದವನು ಸಂಸಾರಕ್ಕೆ ಹೇಗೆ ಮತ್ತೆ ತಿರುಗಿ ಬರೋದಿಲ್ವೋ ಹಾಗೆ ನಮ್ಮ ಮನಸ್ಸು ಆ ಅಮೃತದ ನದಿಯಲ್ಲಿ
ಏನು ಮುಳುಗಿದೆ ಅದು ಎದ್ದು ಈಚೆಗೆ ಬರೋದಿಲ್ಲ. ಅದನ್ನ ಹುಡುಕಿಕೊಂಡು ಇಷ್ಟು ಕಷ್ಟಪಟ್ಟು ಹೋಗಿತ್ತು ಮನಸ್ಸು. ಮನಸ್ಸು ಎಂಬ ಆನೆ ಆ ನದಿಯಲ್ಲಿ ಹೋಗಿ ಮುಳುಗಿದ ಮೇಲೆ, ನಿನ್ನ ಕಥಾಮೃತದ ನದಿಯಲ್ಲಿ ಹೋಗಿ ಮುಳುಗಿದ ಮೇಲೆ ಮತ್ತೆ ಹಿಂತಿರುಗಿ ಈ ಕಡೆ ಬರೋದಿಲ್ಲ. ಹೇಗೆ ಅಂದ್ರೆ, ಮುಕ್ತನಾದವನು ಒಂದು ಬಾರಿ ಅವನು ಮೋಕ್ಷಕ್ಕೆ ಹೋದ ಮೇಲೆ ಮತ್ತೆ ಹಿಂತಿರುಗಿ ಹೇಗೆ ಬರೋದಿಲ್ವೋ ಹಾಗೇ ಬ್ರಹ್ಮ ಸಂಪನ್ನವತ್ ಅಂತ. ಬ್ರಹ್ಮ ಸಂಪನ್ನ ಏವ ಅಂತ ಆ ಪಾಠವನ್ನು ಇಟ್ಟುಕೊಂಡಿದ್ದಾರೆ. ಎರಡೂ ಇಟ್ಟುಕೊಳ್ಬಹುದು. ಮುಕ್ತನಾದವನು ಅಂತ ಅರ್ಥ. ಬ್ರಹ್ಮ ಸಂಪನ್ನ ಇವ, ಮುಕ್ತನಾದವನು ಹೇಗೆ ಮತ್ತೆ ಮೋಕ್ಷದಿಂದ ಹಿಂತಿರುಗಿ ಸಂಸಾರಕ್ಕೆ ಬರೋದಿಲ್ವೋ ಹಾಗೇ ಅಂತ. ಈ ಮನಸ್ಸು ಎಂಬ ಆನೆ ಅದು ಒಂದು ಬಾರಿ ಸಾಂಸಾರಿಕ ಕ್ಲೇಶಗಳಿಂದ ಕಾಡಿಗಿಚ್ಚಿನಲ್ಲಿ ಬೆಂದು ವಿಷಯ ಸುಖಾಭಿಲಾಷೆ ಎಂಬ ಬಾಯಾರಿಕೆಯಿಂದ ಪೀಡಿತವಾಗಿ, ಆಮೇಲೆ ನಿನ್ನ ಕಥೆ ಎಂಬ ಶುದ್ಧವಾದ ಅಮೃತದ ಹೊಳೆಯಲ್ಲಿ ಅದು ಮುಳುಗಿದ ಮೇಲೆ ಅದನ್ನ ಬಿಟ್ಟು ಮತ್ತೆ ಈ ಕಡೆಗೆ ಬರೋದಿಲ್ಲ. ಕಾಡ್ಗಿಚ್ಚನ್ನು ನೆನೆಯೋದಿಲ್ಲ. ದಾವಂ ನ ಸಸ್ಮಾರ ನ ನಿಷ್ಕ್ರಾಮತಿ, ಮತ್ತೆ ಹಿಂತಿರುಗಿ ಬರೋದಿಲ್ಲ. ಆ ನದಿಯಿಂದ ಹಿಂತಿರುಗಿ ಬರೋದಿಲ್ಲ. ಯಾವಾಗಲೂ ನಿನ್ನ ಕಥಾಮೃತವನ್ನೇ ಕೇಳ್ತಾ ಅಲ್ಲೇ ಮನಸ್ಸು ಆನಂದವನ್ನ ಪಡಿತಾ ಇರ್ತದೆ ಅಂತ ಅರ್ಥ. ಈ ರೀತಿ ಸಿದ್ಧರು ಸ್ತೋತ್ರ ಮಾಡ್ತಾ ಇರೋದಿದು. ನಿನ್ನ ಕಥಾಮೃತವನ್ನ ಪಾನ ಮಾಡ್ತಾ ಅಲ್ಲೇ ಮನಸ್ಸು ಮುಳುಗಿಬಿಟ್ಟಿದೆ. ನಮ್ಮ ಮನಸ್ಸೆಂಬ ಆನೆ ನಿನ್ನ ಕಥಾಮೃತದಲ್ಲೇ ಆಸಕ್ತವಾಗಿ ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಅಯಂ ತೇ ಕಥಾಮೃಷ್ಟ ಪೀಯೂಷ ನದ್ಯಾಂ ಮನೋವಾರಣ ಕ್ಲೇಶದಾವಾಗ್ನಿದಗ್ಧಃ ತೃಷಾರ್ಥೋವಗಾಢೋ ನ ಸಸ್ಮಾರದಾವಂ ನ ನಿಷ್ಕ್ರಾಮತಿ ಬ್ರಹ್ಮ ಸಂಪನ್ನವನ್ನಃ. ಯಜಮಾನ್ಯುವಾಚ ಸ್ವಾಗತಂ ತೇ ಪ್ರಸೀದೇಶ ತುಭ್ಯಂ ನಮಃ ಶ್ರೀನಿವಾಸ ಶ್ರಿಯಾಕಾಂತಯಾತ್ರಾಹಿನಃ ತ್ವಾಮೃತೇಧೀಶನಾಂಗೈರ್ಮಖಃ ಶೋಭತೆ ಶೀರ್ಷಹೀನಕ್ಕಬಂಧೋ ಯಥಾ ಪೂರುಷಃ. ಇವಾಗ ಯಜಮಾನಿ ಅಂದ್ರೆ ದಕ್ಷನ ಪತ್ನಿ. ಯಜಮಾನ ದಕ್ಷ ಪ್ರಜಾಪತಿ, ಯಜಮಾನಿ ದಕ್ಷ ಪ್ರಜಾಪತಿಯ ಹೆಂಡತಿ. ಅವಳು ಹೇಳ್ತಾ ಇದ್ದಾಳೆ. ಯಜಮಾನಿ ಉವಾಚ ಅಂತ ಇಟ್ಟುಕೊಳ್ಬೇಕು. ಸ್ವಾಗತಂ ಈಶಾ ಪ್ರಸೀದ. ಎಲೆ ಈಶನೇ, ಒಡೆಯನೇ, ನಿನಗೆ ಸ್ವಾಗತ. ಅಧೀಶ ಶ್ರೀನಿವಾಸ, ನಿನಗೆ ನಮಸ್ಕಾರ. ನಿನ್ನ ಪ್ರಿಯತಮೆಯಾಗಿರ್ತಕ್ಕಂತಹ ಲಕ್ಷ್ಮೀದೇವಿಯ ಜೊತೆಗೆ ನಮ್ಮ ಮನೆಯಲ್ಲಿ ಇದ್ದು ನಮ್ಮ ಈ ಯಜ್ಞದಲ್ಲಿ ಪಾಲ್ಗೊಂಡು ನಮ್ಮನ್ನ ಕಾಪಾಡು ಅಂತ ಇದ್ದಾಳೆ. ಕಾಂತಯ ನಹ ತ್ರಾಹಿ. ನಿನ್ನ ಕಾಂತೆ, ನಿನ್ನ ಪ್ರಿಯಳಾದ ಪತ್ನಿ ಲಕ್ಷ್ಮೀದೇವಿ, ಅವಳ ಜೊತೆಯಲ್ಲಿ ನಮ್ಮ ಈ ಯಜ್ಞದಲ್ಲಿ ನೀನು ಪಾಲ್ಗೊಂಡು ನಮ್ಮನ್ನ ಕಾಪಾಡು. ತ್ವಾಮೃತೆ, ನೀನಿಲ್ಲದೆ ಇದ್ದರೆ ಕೇವಲ ಈ ಋತ್ವಿಜರುಗಳಿಂದ ಈ ಯಜ್ಞ ಶೋಭಿಸೋದಿಲ್ಲ. ನೀನು ಬೇಕು. ನೀನಿಲ್ಲದೆ ಎಷ್ಟು ಜನ ಋತ್ವಿಜರಿದ್ರೆ ಏನು ಉಪಯೋಗ?
ಎಷ್ಟೇ ಜನ ಋತ್ವಿಜರುಗಳು, ಎಷ್ಟೇ ಜನ ಸದಸ್ಯರುಗಳು ಯಾರೇ ಇರಲಿ, ನೀನಿದ್ರನೇ ಅದು ಪರಿಪೂರ್ತಿ ಆಗ್ತದೆ. ನೀನಿಲ್ಲದೆ ಇದ್ರೆ ಈ ಯಜ್ಞ ಮಂಟಪ ಶೋಭಿಸೋದಿಲ್ಲ, ಈ ಯಜ್ಞಕ್ಕೆ ಕಳೆ ಬರೋದಿಲ್ಲ. ಅದು ಹೇಗಾಗತ್ತೆ ಅಂದ್ರೆ ಶೀರ್ಷಹೀನಃ ಕಬಂಧೋ ಯಥಾ ಪುರುಷಃ ಅಂತ, ತಲೆ ಇಲ್ಲದೆ ಇರತಕ್ಕಂತಹ ಶರೀರದಂತೆ ಆಗ್ತದೆ ಅಂತಾಳೆ. ಎಲ್ಲಾ ಅಂಗಗಳಿದ್ರೂ ಕೂಡ ತಲೆಯೇ ಇಲ್ಲ ಅಂದ್ರೆ ಆ ಶರೀರಕ್ಕೆ ಏನ್ ಶೋಭೆ ಇದೆ? ಬೇರೆ ಎಲ್ಲ ಅಂಗಾಂಗಗಳು ಇರ್ತದೆ, ಆದರೆ ತಲೆಯೇ ಇಲ್ಲ. ಅಂತಹ ಒಂದು ಶರೀರ ಹೇಗೆ ಶೋಭಿಸೋದಿಲ್ವೋ ಹಾಗೆ ಇಲ್ಲಿ ಎಲ್ಲ ಋತ್ವಿಜರು, ಎಲ್ಲ ಸಾಮಗ್ರಿಗಳು ಎಲ್ಲರೂ ಇದ್ದು ನೀನೇ ಇಲ್ಲ ಅಂತಾದ್ರೆ ಈ ಯಜ್ಞ ಶೋಭಿಸೋದಿಲ್ಲ. ಆದ್ರಿಂದ ನೀನು ಇದ್ದು ನಿನ್ನ ಪತ್ನಿಯಾದ ಲಕ್ಷ್ಮೀದೇವಿಯ ಜೊತೆಯಲ್ಲಿ ಇದ್ದು ನಮ್ಮ ಈ ಯಜ್ಞವನ್ನ ಸ್ವೀಕಾರ ಮಾಡು, ನಮ್ಮನ್ನ ಕಾಪಾಡು ಅಂತ ದಕ್ಷನ ಪತ್ನಿಯಾದಂತಹ ಪ್ರಸೂತಿ ದೇವಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾಳೆ. ಇಲ್ಲಿ ಅವಳು ಕೊಟ್ಟ ದೃಷ್ಟಾಂತ ತಲೆ ಇಲ್ಲದೆ ಇರತಕ್ಕಂತಹ ಕಬಂಧ ಅನ್ನೋದು ದೃಷ್ಟಾಂತ ಎಷ್ಟು ಅರ್ಥಪೂರ್ಣವಾಗಿದೆ ಅಂದ್ರೆ, ಈ ಹಿಂದೆ ತಲೆ ಇಲ್ಲದ ಕೇವಲ ಅಂಗ ಇರುವ ತನ್ನ ಗಂಡನನ್ನ ನೋಡಿದ್ಲು ಅವಳು. ದಕ್ಷ ಪ್ರಜಾಪತಿ ತಲೆ ಕಳ್ಕೊಂಡಿದ್ದ, ಉಳಿದ ಎಲ್ಲ ಅಂಗಾಂಗಗಳು ಇತ್ತು, ತಲೆನೇ ಇಲ್ಲ, ಏನು ಉಪಯೋಗ? ಆ ರೀತಿ ಅದನ್ನೇ ದೃಷ್ಟಾಂತವನ್ನಾಗಿ ಅವಳು ಹೇಳಿದ್ದಾಳೆ. ಬೇರೆ ಎಲ್ಲ ಅಂಗಾಂಗಗಳಿದ್ದು ತಲೆ ಇಲ್ಲದ ಶರೀರ ಹೇಗೆ ಶೋಭಿಸೋದಿಲ್ವೋ ಆ ರೀತಿ ನೀನಿಲ್ಲದೆ ಇರತಕ್ಕಂತಹ ಯಜ್ಞ, ಬೇರೆ ಎಲ್ಲ ಋತ್ವಿಜರುಗಳು ಇದ್ರೂ ಕೂಡ ನೀನಿಲ್ಲ ಅಂತಾದ್ರೆ ಅದು ಶೋಭಿಸೋದಿಲ್ಲ ಅಂತ. ಇದರಿಂದ ಭಗವಂತನ ಸರ್ವೋತ್ತಮತ್ವವನ್ನು ಕೂಡ ಹೇಳಿದ ಹಾಗೆ ಆಯ್ತು. ಭಗವಂತನೇ ತಲೆ, ಎಲ್ಲರಿಗೂ ಕೂಡ ತಲೆ ಇದ್ದಂತೆ ಅಂತನ್ನೋದ್ರಿಂದ ಹರಿ ಸರ್ವೋತ್ತಮತ್ವವನ್ನು ಕೂಡ ಅವಳು ಹೇಳಿದ ಹಾಗೆ ಆಯ್ತು. ಸ್ವಾಗತಂ ತೇ ಪ್ರಸೀದೇಶ ತುಭ್ಯಂ ನಮಃ ಶ್ರೀನಿವಾಸ ಶ್ರಿಯಾಕಾಂತಯಾತ್ರಾಹಿನಃ ತ್ವಾಮೃತೇಧೀಶನಾಂಗೈರ್ಮಖಃ ಶೋಭತೆ ಶೀರ್ಷಹೀನಃ ಕಬಂಧೋ ಯಥಾ ಪೂರುಷಃ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ಗುರುಗಳೇ, ಹೇಳಿ. ಈ 34ನೇ ಶ್ಲೋಕದಲ್ಲಿ ಲಕ್ಷ್ಮೀದೇವಿ ತಾನಾಗಿವೇ ಪರಮಾತ್ಮನ ಸೇವೆ ಮಾಡ್ತಾಳೆ ಅಂತಂದಾಗ ಲಕ್ಷ್ಮೀದೇವಿಗೆ ಪರಮಾತ್ಮ ಪ್ರೇರಕರ ಅಲ್ಲ ಅಂತ ಆಗೋದಿಲ್ವಾ? ಪ್ರೇರಕ ಅಲ್ಲ ಅಂತಲ್ಲ, ಅವನು ಅಪೇಕ್ಷೆ ಪಟ್ಟು ಮಾಡು ಅಂತ ಹೇಳಿದ್ದಲ್ಲ, ಅವನಿಗೆ ಅದ್ರ ಅಪೇಕ್ಷೆ ಇಲ್ಲ ಅಂತ ಅನ್ನೋದ್ರಲ್ಲಿ ತಾತ್ಪರ್ಯ. ಅವಳು ಇತರ ಜೀವರಾಶಿಗೆಲ್ಲ ಪರಮಾತ್ಮನೇ ಪ್ರೇರಣೆ ಮಾಡ್ಬೇಕಲ್ಲ, ನಮ್ಮ ಯೋಗ್ಯತಾನುಸಾರ ಕರ್ಮಾನುಸಾರ ಮಾಡೋದಿಕ್ಕೆ. ಹೌದು, ಎಲ್ರಿಗೂ ಅವನೇ. ಲಕ್ಷ್ಮೀದೇವಿಗೂ ಅವನೇ ಪ್ರೇರಕನೇ. ಲಕ್ಷ್ಮೀಗೂ ಅವನೇ ಪ್ರೇರಕನಲ್ವಾ? ಹೌದು, ಲಕ್ಷ್ಮೀದೇವಿಗೂ ಅವನೇ ಪ್ರೇರಕ. ಸರಿ, ಎಲ್ಲರಿಗೂ ಪ್ರೇರಕ ಅವನೇ. ಈಗ ನಾವು ಯಾರಿಗಾದ್ರು ಹೇಳಿ ನನ್ನ ಸೇವೆ ಮಾಡು, ನನ್ಗೆ ಇದನ್ ಮಾಡ್ಕೊಡು, ಅದು ಮಾಡ್ಕೊಡು ಅಂತ ನಾವು ಹೇಳಿ ಮಾಡಿಸ್ಕೊಳ್ತೇವಲ್ಲ, ಹಾಗೆ ಭಗವಂತ ಹೇಳಿ ಮಾಡಿಸ್ಕೊಳ್ಳೋದಿಲ್ಲ. ಈಗ ನಮ್ಗೆ ಯಾರಿಗಾದ್ರೂ ಹೇಳಿ ನಾವು ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ನಮ್ಗೆ ಅದು ಸಿಗೋದಿಲ್ಲ. ಯಾರಾದ್ರೂ ನಮಗೆ ಮಾಡಿದ್ರೆ ನಮಗೆ ಅದರಿಂದ ಅನುಕೂಲ ಆಗ್ತದೆ, ಅವರು ಮಾಡ್ಲಿಲ್ಲ ಅಂದ್ರೆ ನಮಗೆ ಲಾಸ್ ಆಗ್ತದೆ. ಹಾಗೆ ಭಗವಂತನಿಗೆ ಯಾರಿಂದಲೂ ಏನು ಆಗ್ಬೇಕಾಗಿಲ್ಲ. ಈಗ ಅವಳು ಸೇವೆ ಮಾಡ್ಲಿಲ್ಲ ಅಂತಂದ್ರೆ ಏನೋ ಕೊರತೆ ಭಗವಂತನಿಗೆ ಅಂತೇನಿಲ್ಲ, ಅವನು ಸ್ವರಮಣ. ಆದರೂ ಲಕ್ಷ್ಮೀ ದೇವಿ ಬಂದು ಸೇವೆ ಮಾಡೋದು ಅವಳಿಗೋಸ್ಕರ, ಭಗವಂತನಿಗೋಸ್ಕರ ಅಲ್ಲ. ಹಾಗಭಿಪ್ರಾಯ. ಕೋಟಿ ಕೋಟಿ ಭೃತ್ಯರಿರಲು ಹಾಟಕಾಂಬರದ ಸೇವೆ ತಾನೇ ಮಾಡುತ್ತಿಹಳು ಅಂತ ಪುರಂದರದಾಸರು ಹೇಳಲ್ವೇ? ಇದರದೇ ಅಭಿಪ್ರಾಯ ಅದು. ಕೋಟಿ ಕೋಟಿ ಸೇವಕರಿದ್ದಾರೆ, ಅವಳು ಮಾಡೋ ಅವಶ್ಯಕತೆ ಏನಿಲ್ಲ. ಬೇಕಂದ್ರೆ ಸೇವಕರು ಬೇಕಾದಷ್ಟು ಜನ ಇದ್ದಾರೆ, ಅವರೆಲ್ಲ ನಾನು ಮಾಡ್ತೇನೆ ಅಂತ ಬಂದರೂ ಕೂಡ ಯಾರಿಗೂ ಬಿಡೋದಿಲ್ಲ, ಅವಳು ತಾನೇ ಮಾಡ್ತಾಳೆ ಭಗವಂತನ ಸೇವೆಯನ್ನ. ಆಚಾರ, ನಾನು ಒಂದು 2-3 ಪ್ರಶ್ನೆ ಆಚಾರ. ಸೊ ನಾವು
ಸೋಫಾರ್ ಬಂದು ನಾವು ಒಂದು ಫಸ್ಟ್ ಬಂದು ದಕ್ಷ ಮಾತಾಡ್ತಾನ, ಆಮೇಲೆ ಬಂದು ನೆಕ್ಸ್ಟ್ ಬಂದು ಋತ್ವಿಜ ಊಚುಗು ಅಂತ ಬರ್ತಾನೆ. ಋತ್ವಿಗ ಎಂಬುದು ಬಂದು ಅಧ್ವರಿ ಹೋತ್ರು, ಉದ್ಘಾತರು, ಆಮೇಲೆ ಬಂದು ಬ್ರಹ್ಮ ಅವರಿಗೆ ಇರುವ ಅಸಿಸ್ಟೆಂಟ್ 16 ಬಂದ್ರು. ಹಂಗೆ ಋತ್ವಿಜ ಎಂಬುದು ಕರೆಕ್ಟ್, ಅವರೇ ಋತ್ವಿಜರು. ಅದರಲ್ಲಿ ಪ್ರಧಾನ ಇವನು ಯಾರು ಭೃಗು, ಅವನು ಸಪರೇಟ್ ಆಗಿ ಮಾತಾಡ್ತಾನೆ. ಆಮೇಲೆ ಸದಸ್ಯ ಊಚು ಅಂದ್ರೆ ಅಲ್ಲಿ ಸಭೆಯಲ್ಲಿ ಬಂದವರು, ಅಲ್ಲಿ ಯಾರು ಬಂದವರು, ಅದು ಬಂದು ಯಾರು ಹೇಳಲ್ಲ, ಅದಕ್ಕೆ ಯಾರು ಅಂತ ಹೇಳಿಲ್ಲ. ಹೌದು. ಅವ್ರು ರುದ್ರದೇವರು ಮಾತಾಡ್ತಾರೆ, ಭೃಗು ಮಾತಾಡ್ತಾರೆ. ಆಮೇಲೆ ಬಂದು ಇಂದ್ರದೇವರು ಮಾತಾಡ್ತಾರೆ. ಈತ ಒಂದು ಯಜ್ಞ ಪತ್ನಿಯ ಊಚು. ಯಜ್ಞ ಪತ್ನಿ ಯಾಕಂದ್ರೆ ಯಾರದು? ಅಲ್ಲಿರ್ತಕ್ಕಂತಹ ಪತ್ನಿಯರು ಅಂದ್ರೆ ಇವರೆಲ್ಲ ಇಟ್ಟುಕೊಳ್ಬೇಕು. ಈ ಹಿಂದೆ ಹೇಳಿದವರು ಯಾರ್ಯಾರಿದ್ದಾರೆ ಅವರ ಪತ್ನಿಯರು, ಸದಸ್ಯರ ಪತ್ನಿಯರು, ಋತ್ವಿಜರ ಪತ್ನಿಯರು, ಅವರು ಅಂತ ಇಟ್ಕೊಳ್ಬೋಣ. ಅದು ಕೂಡ ಯಾರು ಅಂತ ಹೇಳಿಲ್ಲ, ಬರೇ ಪತ್ನಿಯ ಅಂತ ಹೇಳಿದ್ದಾರೆ. ಯಜ್ಞ ಪತ್ನಿಯ ಅಂತ ಕೂಡ ಹೇಳಿದ್ದಾರೆ, ಇಲ್ಲ ಬರೇ ಪತ್ನಿಯ ಅಂತ ಹೇಳಿದ್ದಾರೆ. ಹಾಗಾಗಿ ಯಾರು ಅಂತ ಸ್ಪಷ್ಟವಾಗಿ ಅಲ್ಲಿಲ್ಲ. ಆದ್ರಿಂದ ಹಿಂದೆ ಹೇಳಿದವರ ಪತ್ನಿಯರು ಅಂತ ಇಟ್ಕೊಂಡ್ಬಿಡ್ಬೇಕು. ಎಲ್ರು ಸಪತ್ನಿಕರಾಗಿ ಬಂದಿದ್ರಲ್ವಾ ಯಜ್ಞಕ್ಕೆ, ಆ ಪತ್ನಿಯರೆಲ್ಲ ಸ್ತೋತ್ರ ಮಾಡಿದ್ರೆ ಈ ತರ ಅಂತ ಇಟ್ಕೊಳ್ಬೇಕು. ಈ ಲಕ್ಷ್ಮೀ ದೇವಿಯಿಂದ ದೇವರಿಗೆ ಬಂದು ಸುಖ ಇಲ್ಲ, ಸುಖ ಇಲ್ಲ ಅಂದ್ರೆ ಅಗತ್ಯ ಇಲ್ಲ ಅಂತ. ಅಗತ್ಯ ಇಲ್ಲ. ಐ ಮೀನ್ ಅವರಿಗೆ ಬಂದು ಅವ ಆಲಿಂಗ, ಲಕ್ಷ್ಮೀ ದೇವಿ ಆಲಿಂಗ ಮಾಡಿಕೊಂಡು ಅವ್ರ ಸುಖ, ಅದರಿಂದಲೇ ಸುಖ ಆಗಬೇಕು ಅಂತಿಲ್ಲ. ಅವನು ಸ್ವರಮಣ. ರೈಟ್. ಸೊ ಅದೇ ನಾವು ಗುರುಕುಮಳಿಯಲ್ಲೂ ವಾದಿರಾಜರು ಹೇಳ್ತಾರ, ಇದೇ ಮಾತನಾಡಿದ ಹೇಳಿದ್ದಾರೆ. ಹೌದು. ಸೊ ಇದಕ್ಕೆ ಬಂದು ಪ್ರಮಾಣ ಏನು ನಿಮಗೆ? ವೇದಗಳೇ ಪ್ರಮಾಣ. ವೇದ, ಪುರಾಣ, ಇತಿಹಾಸ ಅಲ್ಲೆಲ್ಲ ಬೇಕಾದಷ್ಟು ಇದಕ್ಕೆ ಪ್ರಮಾಣಗಳಿದ್ದಾವೆ. ಓಕೆ. ಇಲ್ಲ ಇಲ್ಲಿ ಕೊಟ್ಟಿದ್ದಾರೆ ಅದು ಅಂತ ಕೇಳಿದೆ. ಸಾಯತ್ ತತ್ರ ಕಿಂಚಿತ್ ಇದು ಶ್ಲೋಕ 34ನೇ ಶ್ಲೋಕದಲ್ಲಿ ಪದರತ್ನಾವಳಿ ಸಾಯತ್ ತತ್ರ ಕಿಂಚಿತ್. ವೇದ ಸಯತ್ ತತ್ರ ಕಿಂಚಿತ್ ಪಶ್ಯತ್ಯನನ್ವಾಗತಸ್ತೇನ ಭವತ್ಯಸಂಗೋ ಹ್ಯಯಂ ಪುರುಷಃ ಅಂತ ವೇದ. ಏನ್ ಅರ್ಥ ಇದೆ? ಸ್ವಲ್ಪ ಪದ ಅರ್ಥ ಇಲ್ಲ. ಏನ್ ಅರ್ಥ ಆಗ್ತದೆ ಅಂದ್ರೆ ಇದು ಕರ್ಮದ ಬಂಧ ಅವನಿಗಿಲ್ಲ, ಕರ್ಮದ ಅಪೇಕ್ಷೆ ಅವನಿಗಿಲ್ಲ ಅಂತ ಹೇಳೋದದು. ನೀನು ಲೋಕವಿಲಕ್ಷಣ, ನಿನ್ನ ಕರ್ಮ ಅನ್ನೋದು ಲೋಕವಿಲಕ್ಷಣ, ಕರ್ಮದ ಲೇಪ ನಿನಗಿಲ್ಲ ಅಂತ ಅನ್ನೋದನ್ನ ಹೇಳ್ತಕ್ಕಂತಹ ಒಂದು ಶ್ರುತಿ ಅದು. ಸಹ ಯತ್ತತ್ರ ಕಿಂಚಿತ್ ಪಶ್ಯತಿ ಅನನ್ವಾಗತಃ ತೇನ ಭವತಿ ಅಸಂಗಃ ಹಿ ಅಯಂ ಪುರುಷಃ. ಕರ್ಮದ ಲೇಪ ಅವನಿಗಾಗೋದು, ಅಸಂಗೋಹ್ಯಯಂ ಪುರುಷಃ ಅನ್ನೋದು ಕರ್ಮದ ಲೇಪ ಅವನಿಗಿಲ್ಲ. ಉಳಿದವರೆಲ್ಲ ಕರ್ಮ ಮಾಡಿದಾಗ ಆ ಕರ್ಮದ ಫಲ ಲೇಪ ಅವರಿಗೆ ಆಗ್ತದೆ, ಇವನಿಗದಿಲ್ಲ. ಅವನು ಯಾವುದನ್ನು ಅಪೇಕ್ಷೆ ಪಡೋದಿಲ್ಲ, ಅದರ ಲೇಪವೂ ಅವನಿಗೆ ಇಲ್ಲ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಹರೇ ಶ್ರೀನಿವಾಸ, ಧನ್ಯವಾದಗಳು ಆಚಾರ್ಯರೇ.